ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆಗ್ಬಿಟ್ಟಿದೆ. ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡಿದ್ದಾರೆ. ಒಟ್ಟು 25 ಜನ ಹಿರಿಯ ಶಾಸಕರುಗಳು ನಮಗೆ ಸಚಿವ ಸ್ಥಾನವನ್ನ ಬೇಕು ಅನ್ನುವಂತಹ ಕಾರಣವನ್ನ ಇಟ್ಕೊಂಡು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನದ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಈ ಬಾರಿ ಆದರೂ ಸಚಿವ ಸ್ಥಾನ ನಮಗೆ ಬೇಕು, ಸಚಿವ ಸಂಪುಟದಲ್ಲಿ ನಮ್ಮನ್ನು ಸೇರಿಸಿಕೊಳ್ಬೇಕು, ನಮ್ಮನ್ನು ಪರಿಗಣಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಒತ್ತಡವನ್ನು ಹೇರೋದಕ್ಕೆ ಈಗ ಪ್ಲಾನ್ನವನ್ನು ಮಾಡ್ತಾ ಇದ್ದಾರೆ. ಬೌರಿಂಗ್ ಕ್ಲಬ್ನಲ್ಲಿ ಈ ಡಿನ್ನರ್ ನೆಪದ ಅಡಿಯಲ್ಲಿ ಶಾಸಕರಿಂದ ಸಭೆ ನಡೀತಾ ಇದೆ. ಒಂದು 25 ಜನ 30 ಜನ ಶಾಸಕರು ಸೇರಿದ್ದು. ನಮ್ಮ ಉದ್ದೇಶ ಎಷ್ಟು, 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳೆಲ್ಲ ಹೇಳಿದರು. ಅದನ್ನು ಜಲ್ದಿ 2.5 ವರ್ಷ ಆಯ್ತಾ ಬಂತು ಮಾಡಿ ಅಂತ. ನಮ್ಮದು ಯಾವುದೇ ನಾಯಕತ್ವದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಚಟುವಟಿಕೆ ಅಲ್ಲ. ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ನಮಗೆ ರೀಶಫಲ್ ಮಾಡಿ, ನಮಗೆ ಯಾರ್ಯಾರಿಗೆ ನಿಮ್ಗೆ ಅವಕಾಶ ಸಿಗುತ್ತೋ ನಿಮಗೆ ಬಿಟ್ಟಿದ್ದು, ನೀವು ಯಾರಿಗೆ ಕೊಡ್ತೀರೋ ಅವರಿಗೆ ಕೊಡಿ, ನಮಗೆ ಕೊಡಿ ಅಂತಲ್ಲೇ ನಾವು ಕೇಳೋದಿಲ್ಲ. ನೀವು ಯಾರ್ಯಾರಿಗೆ ಹೇಳಿದ್ದೀರಿ ಅವರಿಗೆ ರೀಶಫಲ್ ಜಲ್ದಿ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಮನವಿ. ಅಲ್ಲ, ನಮ್ಮ ಹಕ್ಕುಗಳನ್ನು ಕೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ. ನಾವು ಚರ್ಚೆ ಮಾಡಿದ್ದೀವಿ, ರೀಶಫಲ್ ಮಾಡಿಕೊಡ್ಬೇಕು. ಈಗ ಆಯಿತು, 2.5 ವರ್ಷ ಆಗೋಯ್ತು. ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಪಕ್ಷ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಅಷ್ಟೇ. ಅದು ಗೊತ್ತಿಲ್ಲ ನಮಗೆ. ನಾವೆಲ್ಲ ಸೇರಿರೋದು 3 ಬಾರಿ 4 ಬಾರಿ 5ನೇ ಬಾರಿ ಗೆದ್ದಂಥವ್ರು ಸೇರಿದ್ದೀವಿ. ನಮ್ಮೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೈಕಮಾಂಡಿಗೆ ತಿಳಿಸ್ಬೇಕು, ಪಕ್ಷವನ್ನು ಮುಂದುವರಿಸೋದು ಹೇಗೆ ಹೋಗ್ಬೇಕು ಅನ್ನೋದ್ರ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಅಷ್ಟೇ. ಇಲ್ಲ, ಇದರಲ್ಲಿ ಎಲ್ಲರೂ ಏನೇ ಇದೆ, ಯಾರಿಗೆ ಕೊಟ್ಟರು ಆ ಥರ ಕೊಡ್ಬೋದು, ಆದರೆ ಒಟ್ಟಾಗಿ ಹೋಗಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಹೈಕಮಾಂಡ್ ತಿಳಿಸ್ಬೇಕು. ಇದೇ ಥರ ಹೋಗೋದಲ್ಲ, ಮುಂದೆ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ ಹಿಂದೆಲ್ಲ ಹೇಳಿದ್ರು. 2.5 ವರ್ಷ ಬಿಟ್ಕೊಡ್ತೀವಿ ಒಂದಿಷ್ಟು ಸ್ಥಾನ ಕೆಲವರಿಗೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸಂದೇಶ ನಾವೇನು ಪಕ್ಷಕ್ಕಾಗಿ ಎಫೆಕ್ಟ್ ಅಲ್ಲ, ಅಥವಾ ಪಕ್ಷಕ್ಕೆ ತೊಂದರೆ ಕೊಡೋದಲ್ಲ, ಪಕ್ಷದ ಒಳತಿಗಾಗಿ ಪಕ್ಷಕ್ಕೆ ಮುಂದೆ 28ಕ್ಕೂ ಪಕ್ಷ ಬರುವ ರೀತಿಯಲ್ಲಿ ಕೆಲಸ ಆಗಬೇಕಾದ್ರೆ ಈ ಥರ ಮಾಡಿ ಅನ್ನೋದಕ್ಕೆ ಒಂದು ಸಂದೇಶ ಅಷ್ಟೇ. ಹೇಳಿಕೆಗಳನ್ನು ಗಮನಿಸಿದ್ರಿ. ಒಂದು ಶಿವಲಿಂಗೇಗೌಡರು ಹೇಳಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಂದು 25-30 ಜನ ಸೇರಿದ್ದೀವಿ. ಆ 30 ಜನ ಒಂದೇ ಒಂದು ಒಕ್ಕೊಲ್ಲರ ಅಭಿಪ್ರಾಯ ಇರೋದೇನು ಅಂದರೆ, ಈಗಾಗಲೇ 2.5 ವರ್ಷಗಳಾಯಿತು, 2.5 ವರ್ಷಗಳಾದ ಮೇಲೆ ಮತ್ತೊಂದು ಬಾರಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರಿ. ಯಾರಿಗೆಲ್ಲ ಭರವಸೆಯನ್ನು ಕೊಟ್ಟಿದ್ರಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿ, ಮತ್ತೊಬ್ಬರಿಗೂ ಸಹ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅದರ ಭಾಗವಾಗಿ ಇವತ್ತು ನಾವು ಎಲ್ಲರೂ ಸಹ 3-4 ಬಾರಿ ಗೆಲುವು ಯಾರೆಲ್ಲ ಸಾಧಿಸಿದ್ವಿ ಅವರೆಲ್ಲರೂ ಸಹ ನಾವು ಸೇರಿದ್ವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಒಂದು ಕಡೆಗೆ ಮೊದಲ ಬಾರಿ ಗೆದ್ದವರು ಕನಿಷ್ಠ ಪಕ್ಷ 5 ಸಚಿವ ಸ್ಥಾನವನ್ನಾದರೂ ಕೊಡಬೇಕು ಅಂತ ಬೇಡಿಕೆ ಒಂದು ಕಡೆ ಇಟ್ಟರೆ, ಈ ಬಾರಿ 3-4 ಬಾರಿ ಗೆದ್ದಿರುವಂತಹ ಶಾಸಕರು 2.5 ವರ್ಷ ಆಯಿತು, ಈಗಾದರೂ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಗೊಂದಲಗಳು ಶುರು ಆಗುತ್ತೆ ಅಂತ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಕೂಡ ಈಗ ಹಿರಿಯ ಶಾಸಕರು ಒಂದೆಡೆ ಸೇರಿ ಸಭೆ ನಡೆಸಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ರಾಜ್ಯ ಸರ್ಕಾರ 2.5 ವರ್ಷ ಮುಗಿದಿರುವಂತ ಬೆನ್ನಲ್ಲೇ ಕೂಡ ಈಗ ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿರುವಂತಹ ಹಿರಿಯ ಶಾಸಕರು ಇವತ್ತು ಸಭೆ ಸೇರಿ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾಕಂತಂದ್ರೆ ಒಂದು 3-4 ಬಾರಿ ಗೆದ್ರು ಕೂಡ ಇನ್ನು ಸಚಿವ ಸ್ಥಾನ ನಮಗೆ ಸಿಕ್ಕಿಲ್ಲ ಅನ್ನುವಂತ ಆಕ್ರೋಶ, ಅಸಮಾಧಾನ ಸಹಜವಾಗಿ ಹಿರಿಯ ಶಾಸಕರಲ್ಲಿ ವ್ಯಕ್ತ ಆಗಿರುವಂತದ್ದು. ಸುಮಾರು 25ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರು ಬೌರಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸಭೆ ಸೇರಿ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಕ. ಅದರಲ್ಲಿ ಎನ್.ಎ. ಹ್ಯಾರಿಸ್, ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ಅಶೋಕ್ ಪಟ್ಟಣ ಸೇರಿದಂತೆ 25ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರು ಅಲ್ಲಿ ಪಾಲ್ಗೊಂಡಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಅವರು ಪ್ರಮುಖವಾಗಿ ಈ ಸರ್ಕಾರ ರಚನೆ ಸಂದರ್ಭದಲ್ಲಿ ಹೈಕಮಾಂಡ್ 2.5 ವರ್ಷಗಳ ನಂತರ ಸಂಪುಟ ಪುನರ್ರಚನೆ ಮಾಡಲಾಗುವುದು ಅನ್ನುವಂತ ತೀರ್ಮಾನವನ್ನು ಕೂಡ ಕೈಗೊಂಡಿತ್ತು. ಆದ್ರೆ 2.5 ವರ್ಷ ಆದ್ರೂ ಕೂಡ ಇನ್ನು ಸಂಪುಟ ಪುನರ್ರಚನೆ ಆಗಿಲ್ಲ ಅನ್ನುವಂತ ಆಕ್ರೋಶ, ಅಸಮಾಧಾನ ಹಿರಿಯ ಶಾಸಕರಲ್ಲಿ ವ್ಯಕ್ತ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಹಲವು ರೀತಿಯಲ್ಲಿ ಚರ್ಚೆ ಮಾಡಿ ಈಗ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು ಮೊದಲ ತೀರ್ಮಾನ ಆಗಿದೆ. ಸೊ ಅದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕೂಡ ಸೋಮವಾರ ಅಧಿವೇಶನ ಸಂದರ್ಭದಲ್ಲಿ ಭೇಟಿ ಮಾಡಿ ಮನವಿಯನ್ನ ಕೊಡುವಂಥದ್ದು. ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನ
ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲವೂ ಕೂಡ ಈಗಾಗಲೇ 2.5 ವರ್ಷಗಳು ಆಗಿರುವಂತಹ ಕಾರಣಕ್ಕಾಗಿ ಇನ್ನೂ ಸಚಿವ ಸಂಪುಟ ಪುನರಚನೆ ಆಗದೆ ಇರುವಂತಹ ಕಾರಣಕ್ಕೆ ಚುನಾವಣಾ ಕೂಡ ಇನ್ನು 2 ವರ್ಷಗಳಲ್ಲಿ ಎದುರಾಗುತ್ತೆ. ಈ ಒಂದು ಹಂತದಲ್ಲಿ ಸಂಪುಟ ಪುನರಚನೆ ಮಾಡಲೇಬೇಕು ಅನ್ನುವಂಥ ಬಿಗಿಪಟ್ಟ ನಡೆದಿದೆ. ಸೊ ಅದೆಲ್ಲದಕ್ಕಿಂತಲೂ ಕೂಡ ನಾವು 3-4 ಬಾರಿ ಗೆದ್ದಿದ್ರು ಕೂಡ ಸೊ ಇನ್ನೂ ಸಚಿವ ಸ್ಥಾನ ಸಿಗದೇ ಇರುವಂತದ್ದು ಕೂಡ ಇಲ್ಲಿ ಆಗಿದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಒತ್ತಾಯಿಸಿ ಅವರು ದೆಹಲಿ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.